ಸಿಲುಕಿದಾಗ ಅವರೆಲ್ಲರಿಗೂ ದಾರಿ ತೋರಿಸಲು ಬರ್ತಾನೆ ಒಬ್ಬ ಶ್ರೀಕೃಷ್ಣ. ಸೊ ಎಲ್ಲರಿಗೂ ಮಾಮನ ಬೇಕು ನೋಡು. ನೋಡತ್ ಗುರುತ ಮೊಸರು ಕಲ್ಲಿ ಹೋಗ್ಬೇಕು. ವಾಟ್ಸಪ್ ಗಾಯ್ಸ್, ಎಲ್ರು ಹೆಂಗದಿರ್ ಮತ್ತೆ ಚಲೋ ಅದಿರ್, ಸಕ್ಕತ್ತಾಗದಿರ್ ಅನ್ಕೋತೀನಿ. ಇವತ್ತಿನ ರಿಯಾಕ್ಷನ್ ವಿಡಿಯೋ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿರೋ ರೀಲ್ಸ್ಗಳನ್ನ ಮತ್ತೆ ಟ್ರೋಲ್ಸ್ ವಿಡಿಯೋಸ್ಗಳನ್ನ ನಾನು ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅದ್ರ ಜೊತೆಗೆ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಯ್ತು. ಸೊ ಬಿಗ್ ಬಾಸ್ ಅಲ್ಲಿರೋ ಕೆಲವೊಂದು ಫನ್ನಿ ಕ್ಲಿಪ್ಗಳನ್ನ ನನ್ನ ಫ್ರೆಂಡ್ಸ್ ನನಗೆ ಶೇರ್ ಮಾಡಿದ್ರು. ಸೊ ಆ ಕ್ಲಿಪ್ಗಳನ್ನ ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ವಿಡಿಯೋ ಮಾತ್ರ ಫುಲ್ ಮಜವಾಗಿರುತ್ತೆ. ಸೊ ಯಾರಾದ್ರೂ ಹೆಡ್ಫೋನ್ ಹಾಕೊಳ್ಳಿ ಅಂದ್ರೆ ಹೆಡ್ಫೋನ್ ಹಾಕೊಳ್ಳಿ. ನಾನು ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಹೆಡ್ಫೋನ್ ಹಾಕೊಳ್ಳಿ ಅಂತ ಹೇಳೋದು ಏನಕ್ಕೆ ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿಯಾಗಿ ಸೌಂಡ್ ಬರುತ್ತೆ. ಆ್ಯಂಡ್ ಇನ್ನೊಂದು, ಸೊ 18+ ಕಂಟೆಂಟ್ ಏನಾದರೂ ಇದ್ರೆ ಸೊ ಪ್ರಾಬ್ಲಮ್ ಆಗಬಾರ್ದು ಅಂತ, ಅದಕ್ಕೋಸ್ಕರ ನಾನು ಹೆಡ್ಫೋನ್ ಹಾಕೊಳ್ಳಿ ಅಂತ ಹೇಳ್ತೀನಿ. ಸೊ ಹೆಡ್ಫೋನ್ ಹಾಕೊಳ್ಳಿ. ಆ್ಯಂಡ್ ಗೈಸ್, ವಿಡಿಯೋ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 1 ಸೆಕೆಂಡ್. ಸೊ ಗೈಸ್ ಬನ್ನಿ. ಅಕ್ಕನ್ ಕನ್ನಡ ಅಂದ್ರೆ ಇದು. ಚಾ ಬೇಡ, ಕಾಫಿ ಕೊಡು. ಏಯ್, ಜ್ವರ ಬಂದ್ರೆ ಹಾಸ್ಪಿಟಲ್ಗೆ ಹೋಗಲ್ಲ. ಫಸ್ಟ್ ಕನ್ನಡ ಮಾತಾಡ್ಬೇಕು. ಕರ್ನಾಟಕದಲ್ಲಿ ಯಾರಿದ್ರೇನೋ ಜ್ವರ ಬಂದ್ರೆ ಹಾಸ್ಪಿಟಲ್ಗೆ ಹೋಗು. ನೆಕ್ಸ್ಟ್ ವಿಡಿಯೋ. ಕಾಕ ನೀ ಬೆಂಕಿ. ಏನ್ ಗುರು ಮನುಷ್ಯನ ಏನಪ್ಪ, ನಾನು ದೇವ್ರ ಪಾಪ ಗುರು ನಿಲ್ಸ. ನಾನು ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದೆ. ಬೇಡ, ನಾ ಅವ್ರ ಮಟ್ಟಕ್ಕೆ ನಾವ್ ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ. ನಂಗೆ ಈ ವಿಡಿಯೋ ನಗು ಬರ್ತಿಲ್ಲ. ವಾಯ್ಸ್ ಇದೆ ಅಲ್ಲ, ಲಿರಿಕ್ಸ್ ಅದು ನಾನು ಮನ್ಸಾರ ಹೇಳ್ತಾ ಇದ್ದೀನಿ. ನಾನು ದೇವ್ರ. ಹೇಗಿದೆ ಒಂದು ಕಾನ್ಸೆಪ್ಟ್ ನೋಡಿ ಅವ್ರದ್ದು. ಅದಕ್ಕೆ ಅದೇ ವಿಡಿಯೋ ಆಗ್ಬೇಕಂತ. ಮಸ್ತ್ ಇತ್ತು. ಆಲ್ರೆಡಿ ನೋಡಿದ್ದೆ ನಾನು ವಿಡಿಯೋ. ಸೊ ಅದಕ್ಕೋಸ್ಕರ ನಗು ಬರ್ಲಿಲ್ಲ. ಸೊ ಬನ್ನಿ ಬಿಗ್ ಬಾಸ್. ನಮ್ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಕನ್ನಳ್ಳಿ ಗ್ರಾಮದ ಅದು ಇದು ಮಾಡಿ ನೋಡ್ರಿ, ಹುಚ್ಚ ಪಿಕ್ಚರ್ ಮಲ್ಲಮ್ಮ. ಅದು ನೋಡಿದ್ದೆ. ಆ ಮಧ್ಯದಲ್ಲಿ ಏನು ನೋಡಿಲ್ವಾ? ನೋಡಿವ್ರಿ. ಅದು ಇನ್ನೊಂದು ಮೊನ್ನೆ ನೋಡಿದೇವ್ ನೋಡ್ರಿ. ಅದು ಅದು ನಿಮ್ ತಮ್ಮನ್ ಸಾಯಿ ಹೊಡೆದು ಅವ್ರಪ್ಪ ಆಕಿನ್ ಕರ್ಕೊಂಡೋಗಿ ಚೋಟೆ ಹಚ್ಚಿ ಹೊಡೆದು ಕರ್ಕೊಂಡ್ ಬಂದ್ರಿ ನೋಡ್ರಿ. ನಮ್ ತಮ್ಮ ನಿಮ್ ತಮ್ಮನ ಸಾಯಿ ಹೊಡೆದ್ರಿ. ಪಿಕ್ಚರ್ ಮಾಡಿರ, ಹೆಸರು ಏನ್ರಿ, ಹೆಸರು ಗೊತ್ತಿಲ್ಲ. ಕಾಶಿ. ಅವ್ರ ಅಪ್ಪ ಹೊಡೆದ್ರಿ. ಅದು ಸಂತೋಷ ಐತ್ರಿ ನನಗ. ಹೊಡೆದ್ ಕರ್ಕೊಂಡ್ ಬಂದ್ರಿ ನೋಡ್ರಿ ಅವ್ರನ್ನ. ಅವಾಗ ಇನ್ನ ಹೊಡಿ ಅಂತಿದ್ರಿ ನಾವು ಹೊರಗ್ ಕೂತು. ನಿಮ್ ಕೇಳಿಸ್ತಿತ್ತ ಇಲ್ಲ ರೀ? ಅದು ನೋಡಿದ್ರ? ಬೇರೆ ಬೇರೆ ಮತ್ತೇನು ಇಲ್ಲ ರೀ. ಒಳ್ಳೆ ಕೆಲಸ ಮಾಡಿದ್ರಲ್ಲ. ಇವಾಗ ಈ 2 ಪಿಕ್ಚರ್ ನೋಡ್ಬಿಟ್ಟು, ಹುಚ್ಚ ನೋಡಿದ್ಮೇಲೆ ಕಾಶಿ ನೋಡ್ಬಿಟ್ಟು ನಿಮಗೆ ನಾನು ಮಾತಾಡ್ಬೇಕು ಅಂತ ಅನಿಸ್ತೈತ್ರಿ. ಇದನ್ನ ಕೇಳಿ ನಾನು ಖುಷಿ ಪಡ್ಬೇಕು. ಈಗ ನಾನು ಇತಿಹಾಸ ಬರ್ತಿದ್ದೀನೋ ಇತಿಹಾಸದಲ್ಲಿ ಇದೀನೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಫ್ಯೂಚರ್, ನನ್ನ ಕೆರಿಯರ್, ನನ್ನ ಜರ್ನಿ ಒಂದೇ ಲೈನಲ್ಲಿ 70 ಮಾಡ್ಬಿಟ್ರು. ಅವ್ರದ್ದು ನಗು ಇದೆಲ್ಲ ಮಸ್ತ್ ಆಗಿದೆ. ಇನ್ನೋಸೆಂಟ್ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಿಂಗೆ ಇರು. ಒಂದು ಟಿವಿ ನೋಡಾಗ ಟಿವಿ ನೋಡ್ತಾ ಇರ್ತಾರಲ್ಲ. ಸೊ ಟಿವಿ ನೋಡ್ಕೊಂಡೆ ಆಚೆ ಮಾತಾಡೋದು. ಓಟು ಜನ ಓಟ್ ಹಾಕಿದ್ವು. ಕಣ್ಣೆಲ್ಲ ಕೆಂಪ ನಿದ್ದೆನೆ ಮಾಡಿದ್ರು. ಇಲ್ಲಿ ಏನಾರ ಇಲ್ಲ. ಸ್ಟಾರ್ಟ್ ಆಯ್ತು ಗುರು. ಏನ್ ಈ ಕಡೆ ನಿಮ್ನ ನೋಡೋಣ ಅಂತ ಅದಲ್ಲೇ ಸಿಕ್ಕಿದ್ವಲ್ಲ. ಇವಾಗ ಇಲ್ಲಿ ಡೈರೆಕ್ಟ್ ಆಗಿ ನೋಡೋಣ, ಮಾತಾಡೋಣ ಅಂತ ಸರ್. ಖುಷಿಯಾಗಿರ್ಬೇಕು, ಆರಾಮಾಗಿರ್ಬೇಕು. ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ. ಎಲ್ಲರನ್ನೂ ಖುಷಿಯಾಗಿಡಕ್ ಟ್ರೈ ಮಾಡ್ತೀನಿ ಸರ್. ಖುಷಿಯಾಗಿ ಆರಾಮಾಗಿರ್ಬೋದು. ಹೊರಗಡೆ ಖುಷಿಯಾಗಿ ಆರಾಮಾಗಿರ್ತಾರೆ. ಆಗುತ್ತಾ?
ಸರ್ ನಮಸ್ತೆ, ವೇದಿಕೆಗೆ ಸ್ವಾಗತ. ಇವರು ಸಿಂಗಲ್ ಅಲ್ವಾ ಸರ್, ಇನ್ನೂ ಮದುವೆ ಆಗಿಲ್ಲ? ಅರೇ ಭಾಯ್, ಇಲ್ಲಿ ಒಂಟಿ ಜಂಟಿ ಏನೇನೋ ನಡೀತಾ ಇರುತ್ತೆ, ಅಂದ್ರೆ ಅದೇ ಅಂತ ಅಲ್ಲ, ಗೇಮ್ ಅಲ್ಲಿ ಹಿಂಗ್ ಹೋಗ್ಬೇಕಾದ್ರೆ ಆಕ್ಚುಲಿ ವಾಪಸ್ ಬರ್ಬೇಕಾದ್ರೆ ಒರಿಜಿನಲ್ ಆಗಿ ಜಂಟಿ ಆಗಿ ಬಂದ್ರೆ ಹೇಗೆ ಸರ್? ಕೇಳಿದೆ, ಆರಾಮಾಗಿ ಉತ್ತರ ಕೊಡಿ, ಟೈಮ್ ತಗೊಂಡು ಉತ್ತರ ಕೊಡಿ. ಹಂಗಾಗಿ ಬರಲ್ಲ ಅಂತ ಖಂಡಿತ ಗೊತ್ತು ಸರ್, ಆದ್ರೆ ಏನು ಮಾಡಕ್ಕಾಗಲ್ಲ. ಮೇಡಮ್ ಕೊಡಿ ಸರ್. ಮೇಡಮ್ ಹಂಗ್ ಬರಲ್ಲ ಅನ್ಕೊಂಡಿದೀವಿ, ಬಂದ್ರೆ ಏನು ಮಾಡಕ್ಕಾಗಲ್ಲ. ಒಂದೇ ತರ ಡ್ಯಾನ್ಸರ್ ಕೊಡ್ಬೇಕು ಡಿಸೈಡ್ ಮಾಡ್ಕೊಂಡು ಬೇರೆ ಕೊಡಿ. ಅಂದ್ರೆ ಸ್ವಲ್ಪ ಆ ತರದಕ್ಕೆಲ್ಲ ಹೋಗಲ್ಲ ಅಂತ. ಯಾವ ತರದಕ್ಕೆ ಇಷ್ಟಪಡೋದ್ರ ತಪ್ಪೇ? ನೀವು ಇಷ್ಟಪಟ್ಟಿದ್ದಕ್ಕೆ ತಾನೇ ಇವ್ರು ನಿಂತಿರೋದು, ಅದ್ರ ತಪ್ಪೇನಿದೆ? ತಪ್ಪು ಅಂತ ಹೇಳ್ತಲ್ಲ, ತಪ್ಪೇನಿಲ್ಲ. ಹಂಗೆ ಇಷ್ಟಪಟ್ಟು ಅವ್ರಿಗೆ ಏನ್ ಈ ಕಡೆ ಗೈಸ್, ಮಗಳ ಮೇಲೆ ತಂದೆ ತಾಯಿ ನಂಬಿಕೆ ಹೆಂಗಿರುತ್ತೆ, ನನ್ನ ಮಗಳಂತ ಕೆಟ್ಟ ಕೆಲಸ ಮಾಡಲ್ಲ ಅಂತ. ಅದು ಗ್ರೇಟ್ ಅಲ್ಲ, ಅದು ಉಳ್ಸ್ಕೋಬೇಕಾಗಿರೋದು ಹೆಣ್ಮಕ್ಳ ಕೆಲಸ. ಹೆಣ್ಮಕ್ಳೆಲ್ಲ ಬಾಯ್ಸ್, ಮಕ್ಳ ಕೆಲಸ. ತಂದೆ ತಾಯಿ ನಂಬಿಕೆನ ಉಳಿಸ್ಕೊಳ್ಬೇಕಾಗಿರೋದು ಯುವಕರ ಕರ್ತವ್ಯ. ಸೊ ಉಳಿಸ್ಕೊಳ್ಳಿ, ನಾವು ಉಳಿಸ್ಕೊಳ್ತೀವಿ. ಅಪ್ಪ ಗೈಸ್, ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಕ್ಲಿಪ್ಸ್ಗಳೇ ಇರ್ತವೆ. ಸೊ ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ಈ ಪ್ರಕಂದ್ರು ಅಣ್ಣ ಫ್ರೆಂಡ್. ಹಾಯ್ ಸರ್, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 1.5 ವರ್ಷ ಆಗ್ತಾ ಬರ್ತಿದೆ ಸರ್. 1.5 ವರ್ಷದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಬಿಟ್ಟಿದ್ದೀರತ್ತ ಅವ್ರನ್ನ? ಸುಮ್ನೆ ಹೊಡಿತಾ ಇರ್ತೀನಿ ಸರ್, ಹಂಗಂಗೆ. ಅಲ್ಲಲ್ಲ, ಆ ಬಿಡ, ಎಲ್ಲೆಲ್ಲ ಒಬ್ರಿಗೊಬ್ರು ಈಗ ಶೂಟಿಂಗ್ ಹೋದ್ರೆ ಬೆಳಗಿನ ಸಾಯಂಕಾಲ. ಬಟ್ ಬಾಸ್ ಎಕ್ಸ್ಪ್ಲೇನ್ ಇದೆ ಅಲ್ಲ, ಸಾಧಾರಣವಾದಂತ ಒಂದು ವೈಫ್. ಬಟ್ ಇನ್ನೋಸೆಂಟ್ಸ್ ಅಪ್ಪ ಮೇಡಮ್. ವಾಟ್ ಇಸ್ ಬಿಗ್ ಬಾಸ್? ಟೆಲ್ ಇನ್ ಇಂಗ್ಲಿಷ್. ಐ ಆಮ್ ಬಿಗ್. ವಾಟ್ ಇಸ್ ಬಿಗ್ ಬಾಸ್? ಹಿಂದೆ ಬಿಗ್ ಬಾಸ್ ನೋಡ್ಬಿಟ್ಟು ಕನ್ಫ್ಯೂಸ್ ಆಗೋರೆ. ಚಿಕ್ಕವರಿಂದ ದೊಡ್ಡವರವರೆಗೂ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಬಿಗ್ ಬಾಸ್ ಅಂತಂದ್ರೆ ಯಾರಿಗೆ ತಾನೇ ಪ್ರಪಂಚದಲ್ಲಿ ಇಷ್ಟ ಇಲ್ಲ. ನನ್ನ ವಯಸ್ಸು ತುಂಬಾ ಜನ ಕೇಳ್ತಾ ಇದ್ರಿ ನೀವೆಲ್ಲ, ನಾನು ಹೇಳ್ತಾ ಇದ್ದೀನಿ, ನನ್ನ ವಯಸ್ಸು ಈಗ 53 ವರ್ಷ. 53 ವರ್ಷ ಕಂಪ್ಲೀಟ್ ಆಗಿ 54 ವರ್ಷ ಇವತ್ತಿಂದ ನಾ ಇಲ್ಲಿ ಬಂದು ನಿಂತಿದ್ದೀನಿ. ಪೌರ ಕಾರ್ಮಿಕರ ಅಂದ್ರೆ ಕಸ ಹೊಡಿತಾರಲ್ಲ, ಪೌರ ಕಾರ್ಮಿಕ ಸಾರು ಸ್ವಲ್ಪ ಕ್ವಶನ್ ಕೇಳಿದ್ರೆ ತುಂಬಾ ಮಾತಾಡ್ತಾರಂತ ಅನ್ಸುತ್ತೆ. ಚಿಕ್ಕವರಿಂದ ದೊಡ್ಡವರವರೆಗೂ ಅವರೇ ಮಾತಾಡ್ಬಿಟ್ಟು ಅವ್ರಿಗೆ ಅವರೇ ರೋಸ್ಟ್ ಮಾಡ್ಕೋತಾರೆ. ಮತ್ತೆ ಮಲ್ಲ ಇನ್ನೊಂದು, ನೀವೇನೋ ಡಂಬಲ್ ಗಿಂಬಲ್ ಎಲ್ಲ ಎಕ್ಸೈಸ್ ಎಲ್ಲ ಪುಷಪ್ ಎಲ್ಲ ಮಾಡ್ತೀರಂತ, ಹೌದಾ? ಮಾಡ್ತೀವ್ರಿ. ಅಲ್ಲಿ ಇವಾಗ ಓದಲೆಲ್ಲ ನೀವು ಹೇಳ್ಕೊಡ್ತೀರಾ ಪುಷಪ್ ಮಾಡೋದು ಹೆಂಗೆ ಅಂತೆಲ್ಲ? ಹೇಳ್ಕೊಡ್ತೀರಿ. ಮಾಡಿ ತೋರಿಸಿ. ಇಲ್ಲರಿ ಗಾಯ್ಸ್, ಈ ನೋಟ್ಸ್ ಫ್ರೆಂಡ್ಸ್ ಗಾಯ್ಸ್ ಕುಡಿ ಮಾಡ್ತೀರಾ? ಏನಮ್ಮ ಇವರು? ಮುಗ್ಧತೆ ಮಲ್ಲಮ್ಮ ಅವ್ರದ್ದು. ಆಲ್ಮೋಸ್ಟ್ ನಮ್ಮ ನಾರ್ತ್ ಕರ್ನಾಟಕ ಕಡೆ ಮುಗ್ಧತೆ ಜನ ಜಾಸ್ತಿ. ಹೋದ್ಮೇಲೆ ಹೇಗೆ ಆಡೋದು? ಇಲ್ಲಿ ನೋಡ್ಕೊಂಡು ಆಡದ್ರಿ, ಕೇಳ್ಕೊಂಡು ಅಲ್ಲಿ ನೋಡ್ಕೊಂಡು ಆಡದ್ರಿ. ನೋಡ್ಕೊಂಡು ಯಾರನ್ನ? ಇಲ್ಲಿ ಆಡ್ತಾರಲ್ರಿ, ನಮ್ ಮನ್ಸಿಗೆ ಬಂದದ್ದು ಆಡದ್ರಿ. ನಮ್ಗೇನು ಮನ್ಸಿಗೆ ಬರ್ತದ ಆಡೋದು. ಏನ್ ಮನ್ಸಿಗೆ ಬರುತ್ತೆ ಅದೇ ಆಡೋದು. ಮನ್ಸಿಗೆ ಬಂದಂಗ ಆಡೋದು ಅಂದ್ರೆ ಬಿಗ್ ಬಾಸ್ ಏನಾರ ಮಾತಾಡ್ಲಿ, ಹೋಗ್ ನನ್ ಇಷ್ಟ ಬಂದಂಗೆ ಅಂತ. ಇಷ್ಟ ಬಂದಂಗ ಇರ್ತೀವಿ ಅಂತ ಹೇಳದ್ರಿ. ಬಂದಂಗೆ ಇರ್ಬೇಕು. ಬಟ್ ನನಗೆ ಬಿಗ್ ಬಾಸ್ ಹಾಗೂ ಸುದೀಪ್ ಸರ್ನ ಒಬ್ಬ ಕಟ್ಟ ಅಭಿಮಾನಿಯಾಗಿ 11 ವರ್ಷಗಳಿಂದ ಅಷ್ಟೂ ಸೀಸನ್ಗಳನ್ನ ನೋಡ್ಕೊಂಡು ಬಂದಿರೋಳಾಗಿ ಬಿಗ್ ಬರುತ್ತೆ ಮ್ಯೂಸಿಕ್. ಬಾಸ್ ಒಂದು ದೊಡ್ಡ ಕುರುಕ್ಷೇತ್ರ ಅಂತ ಅನ್ಸುತ್ತೆ. ಅಲ್ಲಿ ಧರ್ಮರಾಯ ಇದ್ದಾನೆ, ಭೀಮ ಇದ್ದಾನೆ, ಭೀಷ್ಮ ಇದ್ದಾನೆ, ಕರ್ಣ ಇದ್ದಾನೆ, ದುರ್ಯೋಧನ ಇದ್ದಾನೆ, ನಕುಲ, ಸಹದೇವ್, ಹಾಗೆ ಪ್ರತಿಯೊಬ್ಬನಲ್ಲಿ ಒಬ್ಬ ಅರ್ಧಸಲು ಬರ್ತಾನೆ, ಒಬ್ಬ ಶ್ರೀಕೃಷ್ಣ. ಡೈಲಾಗ್ ಸೂಟ್ ಆಗುತ್ತೆ ಅವ್ರಿಗೆ, ಕರೆಕ್ಟ್ ಆಗಿದೆ, ಹೇಳಿ ಮಾಡಿಸ್ದಂಗಿದೆ ಡೈಲಾಗ್. ಇಷ್ಟು ಬರ್ದಿದ್ದೀನಿ ಸರ್. ಹೂವಿನ ಬಾಣದಂತೆ ನಿನ್ ಧ್ವನಿ ಕೇಳಿ ಸಾಗರ್ ಭಾಯ್ ಆರೋಗ್ಯವಾಗಿದ್ದವ್ರು ಕೂಡ ಹೆಣ ಆದ್ರಂತೆ, ಯಾರಿಗೂ ಕಾಣದಂತೆ. ನಮಗ್ ಕಾಣ್ತಿದವ್ ಮುಂದೆ 10 ಇಂಚಿನ ಎಮ್ಮಿ ಅಲ್ಲು, ತಲೆ ಮೇಲೆ ಸ್ವಲ್ಪ ಕುದುರಿ ಶಂಟ. ಹೌದು, ಬರ್ಲಿ ಇನ್ನು ಹೈ ನೋಡ್ 10ನೇ ಮನೇಲಿ.
ಅವ್ನವ್ನು ಇಲ್ಲಿ ಎಲ್ಲಿ ಗೋಲ್ಡನ್ ಬಜರ್ ಇಲ್ಲ, ಇದ್ದಿದ್ರ ಅದಕ್ಕೆ 1 kg ಸೈಜ್ ಕಲ್ ಕಟ್ಟಿ ಆ ಸಾಪಂತಲ್ಲಿಗೆ ಎಗ್ರಿ ಹೊಡೆದ್ ಸೆಲೆಕ್ಟ್ ಮಾಡ್ತಿದ್ದೆ. ಏನ್ ಧ್ವನಿಯಪ್ಪ, ಈ ಸಾಂಗ್ ನ ಚೆನ್ನಾಗಿ ಹಾಡ್ತಿದ್ಯಾ, ಸಾರಿ ಹಾಡ್ತಿದೀಯಾ. ನೀನು ಬಂದ ಮೇಲೆ ಬಾಕಿ ಮಾತೇನು. ಕಾಗಿ ಹೇಳವತ್ನಾಗ ಕೂಡ ಇದ್ರಕ್ಕಿಂತ ಚೆನ್ನಾಗಿ ಧ್ವನಿ ಮಾಡುದ್ ಫ್ರೆಂಡ್ಸ್. ಹಾ ಕುಚ್ ಬಿ. ಓಯ್ ಸ್ಟಾಪ್, ಇದು ರಾಗವಾಗಿ ಕೇಳಿಸ್ತಿಲ್ಲ. ಹಿಂದೆ ಮುಕ್ಳಾಗ ಯಾರೋ ಏನೋ ಇಡಾಕುಂತಾರ, ನೋವಿಗೆ ಕಿರ್ಚಾಡ್ತಿದ್ಯಾ ಅನ್ನೋ ತರ ಕೇಳಿಸ್ತಿದೆ. 3 ಮುಕ್ಳಿ ಬೇಕಾದ್ರೆ ಇಲ್ಲಿ ನೋಡಿ. ಹೂವಿನ ಬಾಣದಂತೆ ನಿನ್ ಧ್ವನಿ ಕೇಳಿ ಏಳ್ಗುರು ರೋಸ್ಟ್ ಇದು ಯಪ್ಪ ಸೈಕ್ ಆಗಿತ್ತು. ಉರಿಸ್ತಾನ ದೋಸ್ತ, ವೇಟ್ ಟ್ವಿಸ್ಟ್ ಕೆಟ್ಟ ಉರಿಸ್ತಾನ. ಯಾ ಲೆವೆಲ್ ಕುರಿಸ್ತಾನಪ್ಪ ಅಂದ್ರ ದೂರ ನಿಂತು ನೋಡಿದ್ರ ಸುಟ್ಟಂಗಾಗಬೇಕು, ಸನಿಯಾಗ ಬಂದು ನೋಡಿದ್ರ ವರ್ಷ ಅಲ್ಲಿ ಕೊಂಡ ನೆಟ್ಟು ತೆಗಿನಿ ಆಮೇಲೆ ವರ್ಷ ಅಂತೆ. ಯಪ್ಪ ಬ್ರೈ ಬಂದಿನ ಯಾರು ತೆಗೆದ್ರೆ ಏನ್ ಮಾಡ್ತಪ್ಪ. ಸೂರ್ಯವಂಶ ಮೂವಿ ರಾಯಚೂರು ಭಾಷೆ ಅವತ್ಲಿ ಬಂದ್ರ ನೋಡಪ್ಪ ಅಡ್ವಾನ್ಸ್ ಬುಕಿಂಗ್ ಮಾಡಕ್ಕಿಂತ ತಗದಿಲ್ದು ಬ್ಯಾಡ್ರಿ ಬೇಡಪ್ಪ. ಹಾ ತಲೆ ಭಾಷೆಗೆ ಇದೇನು ಇದು ಮಾಡೋದೇನು ಮುಂದೆ ನೋಡಾರ್ದ ಮಂದಿ ಡೇಟ್ ಬರೋದವ್ರ ಅಂದ್ರ ಹುಳ ನೋಡಿ ಏಟ ಅವರಲ್ಲಿ 7 ಮೈಲಿಗೆ ಸ್ವಲ್ಪ ತರಬೇಕು ನೋಡಪ್ಪ. ಮುದಕ ಸ್ವಲ್ಪ ಕೆಲಸ ಅದ್ ನಮ್ದು. 7 ಮೈಲ್ ಇಲ್ಲ 8 ಮೈಲ್ ಇಲ್ಲ ಬರಕಲ್ಕ ಏನ್ ಹೇಳಿವಿ ನಾವು. ಬೇದ್ರಲ್ಲಿಸ್ ರಾಯಚೂರ್ಲಿಸ್ ಬೇದ್ರಕಂತ ಹೇಳಿವಿಲ್ಲ ನಿಮ್ಗೆ ಅವಾಗ. ಬೇರೆ ಬಸ್ಸಿನಾಗಿಂತ ಕಂಡಕ್ಟರ್ ಸಿಗೋದಿಲ್ಲ ನಿಮ್ಗೆ. BK ಫನ್ನಿ ವ್ಯೂಸ್ ಅಂತ ಮಸ್ತಾಗಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡೋಣ ಬನ್ನಿ ಈ ಬಸ್ ಸೂರ್ಯವಂಶ ಮೂವಿ ಬಸ್ಸಿನ ಕುಂತವ್ರಿಗೆ ಎಲ್ಲರಿಗೆ ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಜಲ್ದಿ ಹಾಕೊಡಿ ನೀಳಾಟ ಗೊತ್ತ ಮಣಿ ಗೊತ್ತ ಜಲ್ದಿ ಹೇಳ್ತಡಿ. ಈ ಬಸ್ ಸಿಲ್ವರ್ ಕ್ರಾಸಿಗೆ ನಿಂದ್ರದಲ್ಲ, ಮೊಸರು ಕಲ್ಲಿಗೆ ನಿಂದ್ರದಲ್ಲ, ಗೊಬ್ಬರಿಗೆ ನಿಂದ್ರದಲ್ಲ. ಇಲ್ಲಿ ಬಿಟ್ಟು ಸೀದಾ ರಾಯಚೂರಿಗೆ ಹೋಗಿ ನಿಂದಿರ್ತದ. ಅದು ಬಸ್ ಸ್ಟ್ಯಾಂಡಾಗ. ಮತ್ತೆ ನೀವು ಮೊಸರು ಕಲ್ಲು, ಕಾಕರಕಲ್ಲು, ಸುಂಕಸರ ಹೆಂಗಿತ್ತು ಇಲ್ಲೇ ಕಿಟಕಿಯಲ್ಲಿ ಚೆಗಿರ್ ಬಿಡಕ. ಯಾಕಂದ್ರೆ ಆಮೇಲೆ ಹೇಳ್ತೀವಿ ಅಂದ್ರೆ ನಾವು ಕೇಳೋದಿಲ್ಲ ನೋಡು. ದಿನ ಊರಿಗೆ ಹೋಗೋದು ಇರ್ತದ ಮಾರಾಯ. ಇವತ್ತು ಒಂದಿನ ಟೂರ್ಗೆ ಹೋಗ್ರಿ ಎಲ್ಲಾರು. ನಿಮ್ಮ ಸಲುವಾಗಿ ಗುಂಡಂದು ಗುಲಾಬ್ ಜಾಮೂನ್ ಅಂತ ಕಂಡಕ್ಟರ್ ನಿಂತೀವಿ ನಾವು ಈ ಬಸ್ಸಿನಾಗ. ಯಾವಾಗಪ್ಪ ಈ ಬಸ್ಸಿನಾಗ ಕುಂತವ್ರಿಗೆ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ವಿಡಿಯೋಸ್. ಸೊ ನೀವೆಲ್ಲರೂ ಎಂಜಾಯ್ ಮಾಡಿದಾರೆ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.